ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ನಾನು ಮದುವೆ ಹಾಗೂ ಹುಡುಗಿ ಹೇಗಿರಬೇಕು ಅಂದರೆ ಡ್ರೀಮ್ ಗರ್ ಬಗ್ಗೆ ಡ್ರೋನ್ ಪ್ರತಾಪ್ ಮಾತು. ಬಿಗ್ ಬಾಸ್ ಕನ್ನಡ ಸೀಸನ್ 10 ರನ್ನರ್ ಅಪ್ ಆಗಿದ್ದ ಡ್ರೋನ್ ಪ್ರತಾಪ್ ಹೊಸಪೇಟೆ ಜನರ ಎದುರು ಪ್ರತ್ಯಕ್ಷರಾಗಿದ್ದಾರೆ. ಕೆಂಡ ಸಂಪಿಗೆ ಸೀರಿಯಲ್ಸ್ ಅಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ. ಇದೇ ವೇಳೆ ತಾನು ಮದುವೆ ಹಾಗೂ ಹುಡುಗಿ ಹೇಗಿರಬೇಕು ಎಂದು ಹೇಳಿಕೊಂಡಿದ್ದಾರೆ. ಮತ್ತು ಕಾಂಟ್ರವರ್ಸಿಯ ಮೂಲಕವೇ ಕೆಲ ವರ್ಷ ಸುದ್ದಿಯಲ್ಲಿದ್ದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಅವರ ಚಹರವೇ ಬದಲಾಯಿತು. ಬಿಗ್ ಬಾಸ್ ಮನೆಯಲ್ಲಿ ಅವರ ನಿಜ ಸ್ವಭಾವ ಅವರನ್ನು ಫಿನಾಲೆವರೆಗೂ ಕರೆದುಕೊಂಡು ಬಂದಿತು. ಅಷ್ಟೇ ಅಲ್ಲ, ಬಿಗ್ ಬಾಸ್ ಕನ್ನಡ ಸೀಸನ್ 10 ರನ್ನರ್ ಅಪ್ ಆಗಿ ಮಿಂಚಿದರು ಡ್ರೋನ್ ಪ್ರತಾಪ್. ಶೋ ಮುಗಿದ ಬಳಿಕ ಪ್ರತಾಪ್ಗೆ ಪುನರ್ಜನ್ಮವೇ ಸಿಕ್ಕಿದಂತಾಯಿತು. ಅವಮಾನವಾದ ಕಡೆಯಲ್ಲಿ ಸನ್ಮಾನವೂ ಸಿಕ್ಕಿತು. ಅಪ್ಪ ಅಮ್ಮ ಹತ್ತಿರವಾದರು. ಈಗ ತನ್ನ ಹುಡುಗಿ ಬಗ್ಗೆ ಹೇಳಿಕೊಂಡಿದ್ದಾರೆ ಪ್ರತಾಪ್. ಮತ್ತು ಪ್ರತಿಯೊಬ್ಬರಿಗೂ ಅವನು ಅವಳು ಮದುವೆಯಾಗ ಹುಡುಗ ಅಥವಾ ಹುಡುಗಿ ಹೇಗಿರಬೇಕು ಎಂಬ ನೂರಾರು ಕನಸುಗಳಿರುತ್ತೆ. ಆ ಕನಸಿನ ಬಗ್ಗೆ ಇದೀಗ ಡ್ರೋನ್ ಪ್ರತಾಪ್ ವೇದಿಕೆ ಮೇಲೆ ನೆರೆದಿದ್ದ ಸಾವಿರಾರು ಜನರ ಮುಂದೆ ಹೇಳಿಕೊಂಡಿದ್ದಾರೆ. ಹೊಸಪೇಟೆಯಲ್ಲಿ ಕೆಂಡ ಸಂಪಿಗೆ ಸೀರಿಯಲ್ಸ್ ಅಂತೆ ಕಾರ್ಯಕ್ರಮ ನಡೆದಿದೆ. ಆ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಬಹುತೇಕರು ಭಾಗವಹಿಸಿದ್ದರು. ಪ್ರತಾಪ್ ಸಹ ಭಾಗವಹಿಸಿ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ. ಹೀಗೆ ಡ್ಯಾನ್ಸ್ ಬಳಿಕ ನಿರೂಪಕ ನಿರಂಜನ್ ದೇಶಪಾಂಡೆ ಪ್ರತಾಪ್ ಜೊತೆ ಒಂದಷ್ಟು ಹೊತ್ತು ವೇದಿಕೆಯ ಮೇಲೆ ಮಾತುಗಳಿದ್ದಾರೆ. ತಮಗಿದ್ದ ಒಂದಷ್ಟು ಅನುಮಾನಗಳನ್ನು ಕ್ಲಿಯರ್ ಮಾಡಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದವರೆಲ್ಲ ದೀದಿಯರೇ, ಮನೆ ಆಚೆಗೆ ಎಷ್ಟು ದೀದಿಯರಿದ್ದಾರೆ. ನನ್ನ ತಂದೆ ತೋರಿಸಿ ಹುಡುಗಿಯನ್ನು ಬಿಟ್ಟರೆ ಉಳಿದವರನ್ನು ನಾನು ದೀದಿ ಸ್ವರೂಪದಲ್ಲಿ ನೋಡುತ್ತೀನಿ. ಡ್ರೋನ್ ಪ್ರತಾಪ್ ಸರ್, ತೋರಿಕೆಗೆ ಹೇಳ್ತಿಲ್ಲ. ನಮ್ಮ ತಂದೆ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ನಮ್ಮ ತಂದೆ ಇಂಥವರನ್ನು ನೋಡಿ ಮದುವೆ ಆಗುವಂದ್ರೆ ಅಂಥವರನ್ನೇ ಆಗ್ತೀನಿ ಎಂದು ಹೇಳಿದ್ದಾರೆ. ಕರ್ನಾಟಕ, ನೀವು ಪ್ರತಾಪ್ನ ಇಷ್ಟು ಪಡೋದಾದ್ರೆ ಆ ಹುಡುಗಿಗೆ ಜಡಿ ಹೆಣಕೋದ ಇರಬೇಕಂತೆ. ಯಾರೆಲ್ಲ ಇದ್ದೀರಿ ಹುಷಾರಮ್ಮ, ಆರಿಸ್ಬಿಡ್ತಾರೆ ಆಮೇಲೆ. ಹೀಗಿರುವಾಗಲೇ ಡ್ರೋನ್ ಪ್ರತಾಪ್ನ ನೋಡಿದ ಹುಡುಗಿಯೊಬ್ಬಳು, ನಾನು ಅವರನ್ನು ಮದುವೆಯಾಗಲು ರೆಡಿ. ಅವರ ವರ್ತನೆ ಹೇಗೆ ಅಂತ ನಾನು ಬಿಗ್ ಬಾಸ್ ನಲ್ಲಿ ನೋಡಿದ್ದೇನೆ. ತುಂಬಾ ಕಷ್ಟದಿಂದ ಮೇಲೆ ಬಂದಿದ್ದಾರೆ ಎಂದಿದ್ದಾರೆ. ಆ ಹುಡುಗಿಯು ದೀದಿ ಎಂದು ಕರೆದು ನೆರೆದಿದ್ದವರನ್ನೆಲ್ಲ ನಗೆ ಗಡಲಲ್ಲಿ ತೇಲಿಸಿದರು ಪ್ರತಾಪ್. ಮತ್ತು ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.